Hello, mic check, and cue music. The Blue Mic. The Blue Mic. The Blue Mic. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದ್ದೀರಾ ದ ಬ್ಲೂ ಮೈಕ್ ಶೋ ವಿತ್ ಮೀ ಮ್ಯೂಸಿಕ್ ಬೋರ್ಡ್.ab ಆ್ಯಂಡ್ ಇವತ್ತು ನಮ್ಮ ಜೊತೆಗೆ ಎಲ್ಲರಿಗೂ ಹೊಸದಾಗಿ ಹೊಸ ಪರಿಚಯ ಅಂತ ಏನಲ್ಲ. ಆ್ಯಕ್ಚುಲಿ ನೀವು ಮ್ಯೂಸಿಕ್ ಇಂಡಸ್ಟ್ರಿನ ನೋಡ್ತಾ ಇದ್ರೆ ಅವ್ರ ವಾಯ್ಸ್ನ ಕೇಳಿರ್ತೀರಾ, ಅವ್ರನ್ನ ಸ್ಟೇಜ್ ಮೇಲೂ ನೋಡಿರ್ತೀರಾ. ಬಟ್ ನನ್ನ ಜೊತೆಗೆ ಅವರೇ ಹೊಸ ಸಾಂಗ್ ಆಗಿ ಹೇಗಿರುವೆ ಅಂತ ಪ್ರಪಂಚಕ್ಕೆ ಕೇಳಿರುವ ಶ್ರೇಯಸ್ ಬೀರಾ ಅವರು ನಮ್ಮ ಜೊತೆಗಿದ್ದಾರೆ. ವೆಲ್ಕಮ್ ಟು ದ ಬ್ಲೂ ಮೈಕ್ ಶೋ. Thank you so much. ವೆಲ್ಕಮ್. ಆ್ಯಂಡ್ ನಾವು ಬ್ಲೂ ಮೈಕಲ್ಲಿ ಬೇಸಿಕಲಿ ಆಸ್ ಯು ನೋ ವಿ ಓನ್ಲಿ ಕಾನ್ಸಂಟ್ರೇಟ್ ಮೋರ್ ಆನ್ ದ ಇಂಡಿ ಮ್ಯೂಸಿಕ್ ದಟ್ ಈಸ್ ಕಮಿಂಗ್ ಅಪ್. ನಮ್ಮ ಕರ್ನಾಟಕ ಹಾಗೂ ಕನ್ನಡ ಭಾಷೆಯಲ್ಲಿ ಇಂಡಿ ಸೀನ್ ಸ್ವಲ್ಪ ಜಾಸ್ತಿನ ಹೆಚ್ಚು ಮಾಡಬೇಕು ಅಥವಾ ಆರ್ಟಿಸ್ಟ್ಗಳಿಗೆ ಒಂದು ಜಾಗ ಕೊಡಬೇಕು ಅಂತ ಹೇಳಿ ದ ಬ್ಲೂ ಮೈಕ್ ಶೋ ಬಿಗ್ FM ನಡೆಸ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ದ ಶೋ. ಆ್ಯಂಡ್ ಆಸ್ ಅನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್, ಹೌ ಡಿಡ್ ಯು ಸ್ಟಾರ್ಟ್? ಲೈಕ್ ವೇರ್ ಡಿಡ್ ಯು ಸ್ಟಾರ್ಟ್? ನಾನು ಆಕ್ಚುಲಿ ನನ್ನ ಮೊದಲನೇ ಗುರುವೇ ನನ್ನಮ್ಮ. correct. ಅಲ್ಲಿಂದ ವೆನ್ ಐ ವಾಸ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಹಾಗೆ ನಾನು ಸಂಗೀತಾಭ್ಯಾಸ ಶುರು ಮಾಡಿದ್ದೆ. ನೈಸ್. ಸೊ ಕರ್ನಾಟಿಕ್ ಮ್ಯೂಸಿಕ್ ಕಲಿತಿದ್ದೆ ಫಸ್ಟ್. ಓಕೆ. ದೆನ್ ಹೋಗ್ತಾ ಇಟ್ ಜಸ್ಟ್ ವೆಂಟ್ ಆನ್. ಆ್ಯಂಡ್ ಇದು 2011-12 ಅಲ್ಲಿ ಎದೆ ತುಂಬಿ ಹಾಡುವೆನು ನೈಸ್ ಶೋ ಅಲ್ಲಿ ಐ ವಾಸ್ ಅ ಫೈನಲಿಸ್ಟ್. ಸೊ ಅಲ್ಲಿಂದ ನನ್ನ ಮ್ಯೂಸಿಕ್ ಜರ್ನಿ ಪಿಕಪ್ ಆಯ್ತು. ಮತ್ತೆ ವೆನ್ ಯು ಕಮ್ ಟು ಏನು PU ಎಲ್ಲ ಬಂದಾಗ ಕೋಚಿಂಗ್ ಶುರು ಆಗುತ್ತೆ, ಅದೆಲ್ಲ ಶುರು ಆಗುತ್ತೆ. ಓದಿ ಅಂತ ಶುರು ಮಾಡ್ತಾರೆ ಎಲ್ರು. ಸೊ ಅವಾಗ ಒಂದು 2 years ಬ್ರೇಕ್ ಆಯ್ತು ಫಾರ್ ಮೈ ಸಿಂಗಿಂಗ್. ನಾಟ್ ದಟ್ ಮಚ್ ಆಫ್ ಅ ಬ್ರೇಕ್, ಬಟ್ ನನ್ನ ಫೋಕಸ್ ವೆಂಟ್ ಟು ಮ್ಯೂಸಿಕ್ ಪ್ರೊಡಕ್ಷನ್. ಯಾಕಂದ್ರೆ ಮ್ಯೂಸಿಕ್ ಕ್ಲಾಸಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಐ ಥಾಟ್ ಓಕೆ ಲೆಟ್ಸ್ ಕ್ರಿಯೇಟ್ ಸಮ್ ಮ್ಯೂಸಿಕ್ ಅಂತ ಅಲ್ಲಿಂದ ಶುರು ಆಗಿದ್ದು. ಏನೇನೋ ಎಲ್ಲ ಸಾಂಗ್ಸ್ ಎಲ್ಲ ಮಾಡಿ that is the journey of a sound engineer and audio musician. ಅವಾಗ ಏನು ಗೊತ್ತಿಲ್ಲ. ಸೊ ಎವ್ರಿಥಿಂಗ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟಾರ್ಟ್ ಮಾಡಿದಾಗ. ಸೊ ಅಲ್ಲಿಂದ ಪಿಕಪ್ ಆಗಿದ್ದು ಜರ್ನಿ. ದೆನ್ ಐ ಕಮಿಂಗ್ ಟು 2020 ನಂದು ಕಾಲೇಜ್ ಎಲ್ಲ ಶುರು ಆದಾಗ ಐ ಥಾಟ್ ಸರಿ ಇವಾಗ ಡಿಸೈಡ್ ಮಾಡಬೇಕು ಏನು ನೆಕ್ಸ್ಟ್ ಆಫ್ಟರ್ 4 years ಏನು ಅಂತ. ಸೊ ಎರಡೂ ಕಡೆ ಅಕಾಡೆಮಿಕ್ಸ್ ಕಡೆ ಮತ್ತು ಇದು ಮ್ಯೂಸಿಕ್ ಕಡೆ ಬೋತ್ ಸೈಡ್ಸ್ ಐ ಸ್ಟಾರ್ಟ್ ಗಿವಿಂಗ್ 100%. ಏನೆಲ್ಲ ಆಪರ್ಚುನಿಟೀಸ್ ಇದೆ ಎಲ್ಲ ನೋಡ್ತಾರೆ. ದೆನ್ ಸಮ್ಹೌ ಐ ಗಾಟ್ ಟು ವರ್ಕ್ ವಿತ್ ರಘು ದೀಕ್ಷಿತ್ ಸರ್ ಫಾರ್ ಅರೌಂಡ್ 2 months 3 months. ಅಲ್ಲಿಂದ ಸೊ ಐ ಗಾಟ್ ಮೈ ಫಸ್ಟ್ BGU ಶೋ. ಅವ್ರ ಜೊತೆ ನೀ ಪರಿಚಯ. ಸೊ ಆ ಶೋ ವಾಸ್ ಅಗೇನ್ ಅವರ್ ಸ್ಟಾರ್ಟ್ ಟು ಮೈ ಸಿಂಗಿಂಗ್. ಮತ್ತೆ ವೆನ್ ಐ ವಾಸ್ ಇನ್ ಕಾಲೇಜ್ ಐ ಸ್ಟಾರ್ಟೆಡ್ ಮೈ ಓನ್ ಬ್ಯಾಂಡ್ ತರಾನಾ ಅಂತ. ಸೊ ವಿ ಆರ್ ಅ ಫ್ಯೂಷನ್ ರಾಕ್ ಬ್ಯಾಂಡ್, 7 piece members. So I am Hindustani trained now. Flautist is Carnatic trained. ಬೇರೆಲ್ಲರೂ ವೆಸ್ಟರ್ನ್. ಆಕ್ಚುಲಿ ನಾವು ಆ ವಯಸ್ಸಲ್ಲಿದ್ದಾಗ ನಮ್ದು ಒಂದು ಬ್ಯಾಂಡ್ ಇತ್ತು, ಇಂಡಿಯಾ ಇಂಕ್ ಅಂತ. We were also into Carnatic fusion. Very nice. Because the singer, my friend, was a Carnatic trained singer, and then I used to play tabla and guitar and drums. Very nice. So it's a nostalgic feeling when you are saying that. College ಅಲ್ಲಿ ಇದ್ದಾಗ ಎಲ್ಲರೂ ನಮ್ಮ ಮ್ಯೂಸಿಕ್ ನ ಇದನ್ನ ಮಾಡಿದ್ವಿ ಅಂತ. ಸೊ ನೀವು ಬಂದ್ರಿ, ಸ್ಟೇಜ್ ಪರ್ಫಾರ್ಮೆನ್ಸಸ್ ಶುರು ಆಯ್ತು ಅಂದ್ರೆ, ದೆನ್ ನಿಮ್ ಕಾಲೇಜ್ ಶುರು ಆಯ್ತು, ನಿಮ್ ಕಾಲೇಜ್ ಜೊತೆಗೆ ತರಾನಾ ಬ್ಯಾಂಡ್ ಶುರು ಆಯ್ತು. ಹೌದು. ಈ ಬ್ಯಾಂಡ್ನ ಒಂದು ಏನಂತಾರಲ್ಲ, ಇಟ್ಸ್ ಐಡಿಯಾ, ಅದ್ರದ್ದೊಂದು ಒಂಥರ ಸ್ಕೆಲಿಟನ್. ಒಂದು ಬ್ಯಾಂಡ್ಗೆ ಅದೇ ಒಂದು ಸ್ಕೆಲಿಟನ್ ಇರುತ್ತೆ. ಕೆಲವರು ಇದನ್ನೇ ಮಾಡ್ಬೇಕು ಅಂತ ಇರ್ತಾರೆ, ಕೆಲವರು ಇಲ್ಲ ವಿ ಆರ್ ವೆರಿ ಡೈವರ್ಸ್, ನಾವು ಇದನ್ನ ಮಾಡ್ತೀವಿ ಅದನ್ನ ಮಾಡ್ತೀವಿ. ಸೊ ವಾಟ್ ವಾಸ್ ದ ಸ್ಕೆಲಿಟನ್ ಆಫ್ ದ ಬ್ಯಾಂಡ್? ಲೈಕ್ ಇದೇ ಮ್ಯೂಸಿಕ್ ಮಾಡ್ಬೇಕಂತ ಇದ್ದೀನಿ ಆ ಥರ ಏನಿರ್ಲಿಲ್ಲ. ವೆನ್ ವಿ ಸ್ಟಾರ್ಟೆಡ್ ಇಟ್ ವಾಸ್ ಕೋವಿಡ್. ಸೊ ಅವಾಗ ನಾನು ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೇ DM ಮಾಡಿದ್ದೆ ಟು ಮೈ ಫ್ಲೋಟಿಸ್ಟ್ ಅಂಡ್ ದ ಗಿಟಾರಿಸ್ಟ್, ಬನ್ನಿ ಒಂದ್ಸಲಿ ಜಾಮ್ ಮಾಡೋಣ ಅಂತ ಕರೆದಿದ್ದು. ಆ ವಿಡಿಯೋ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ ತಕ್ಷಣ ಪೀಪಲ್ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ವೈ ನಾಟ್ ಅಂತ. ದೆನ್ ದ ಡ್ರಮ್ಮರ್ ಜಾಯಿನ್ಡ್ ಇನ್ ಅಂಡ್ ಎವ್ರಿ ಒನ್ ಇಂಡಿವಿಜುವಲಿ ದೇ ವರ್ ವೆರಿ ವೆಲ್ ಟ್ರೈನ್ಡ್ ಮ್ಯೂಸಿಷಿಯನ್ಸ್. ಸೊ ದ ಡ್ರಮ್ಮರ್ ಲರ್ನ್ಸ್ ಫ್ರಮ್ ನಮ್ಮ ಅರುಣ್ ಡ್ರಮ್ಸ್, ಬಾಬು ಸ್ಕೂಲ್ ಆಫ್. ಸೊ ಆ ಥರ. ಅಂಡ್ ಆದಿತ್ಯ ರಾಜಾರಾಮ್ ಅಂತ flautist. He learns from Ravichandra Kudur sir. Okay, Ravichandra. ಆ ಥರ. ಸೊ ಎಲ್ಲರೂ they are already
Well trained. ವೆಲ್ ಟ್ರೈನ್ ಮ್ಯೂಸಿಷಿಯನ್ಸ್, ಬಟ್ ನಾಟ್ ಲೈಕ್ ಅ ಕಾಲೇಜ್ ಬ್ಯಾಂಡ್ ಅವ್ರ ಆತರ ಏನಿಲ್ಲ. ಎಲ್ಲರೂ ಸೌತ್ ಬ್ಯಾಂಗ್ಳೂರ್ ಆಗಿದ್ರಿಂದ ಎಲ್ಲರೂ ಜೊತೆಗೆ ತುಂಬಾ ಈಸಿ ಆಯ್ತು. ಸೊ ಲಕ್ಕಿಲಿ ದಟ್ ಹ್ಯಾಪನ್. ಸಮ್ 7 gems. correct. ಸೊ ಆ ತರ. ಅಂಡ್ ದಿಸ್ ಬ್ಯಾಂಡ್ ಫಾರ್ ಎನಿಬಡಿ ಹೂ ಸ್ಟಾರ್ಟ್ಸ್, ಕರೆಕ್ಟ್, ಇಲ್ಲಿ ತರಾನದಲ್ಲಿ ವಾಟ್ ಐ ವಾಂಟೆಡ್ ಟು ಕೀಪ್ ವಾಸ್ ಒಂದೇನಂದ್ರೆ ಐ ವಾಂಟೆಡ್ ಆಲ್ ಇನ್ಸ್ಟ್ರೂಮೆಂಟಲಿಸ್ಟ್ ಆಲ್ಸೋ ಟು ಗೆಟ್ ಅ ಪ್ಲಾಟ್ಫಾರ್ಮ್. ಯಾಕಂದ್ರೆ ಎಲ್ಲರೂ ಸಿಂಗರ್ ನ ಮಾತಾಡ್ತಾರೆ, ಬಟ್ ದ ಇನ್ಸ್ಟ್ರೂಮೆಂಟೇಶನ್ ಇಸ್ ವಾಟ್ ಎಲಿವೇಟ್ಸ್ ದ ಸಿಂಗರ್ ಆರ್ಟಿಸ್ಟ್. ಸೊ ದಟ್ ವಾಸ್ ದ ಫಸ್ಟ್ ಏಮ್, ಎಲ್ಲರೂ ಒಂದೇ ಅಂತ. ಸೊ ಇಟ್ ಸ್ಟಾರ್ಟೆಡ್ ವಿತ್ ಲೈಕ್ ಫ್ರೆಂಡ್ಶಿಪ್ ಫಸ್ಟ್, ಅಂಡ್ ಮತ್ತೆ ಕಮಿಂಗ್ ಟು ಅವ್ರ ದ ಸೆಕೆಂಡ್ ಕ್ವಶನ್ ಸ್ಟಾರ್ಟ್ ಮಾಡ್ಬೇಕು. ಸೊ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಒಟ್ಟಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಯೋರ್ ಇನ್ಸ್ಟ್ರೂಮೆಂಟ್ ಅನ್ಕೊಳ್ಳಿ, ಮೋರ್ ಯು ಸಿಟ್ ವಿತ್ ಯೋರ್ ಇನ್ಸ್ಟ್ರೂಮೆಂಟ್, ಹೌದು, ಅಷ್ಟು ಅದು ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಬ್ಯಾಂಡ್ ಅಲ್ಲಿ ಇನ್ನ ಕಷ್ಟನೇ. ಕರೆಕ್ಟ್. ಸೊ ಯು ಶುಡ್ ಸಿಟ್ ವಿತ್ ದಿ ಎಂಟೈರ್ ಬ್ಯಾಂಡ್ ಕಂಟಿನ್ಯೂಸ್ಲಿ ಅಲ್ಲ. ಸೊ ಯಾರು ನೋಡ್ತಾ ಇದ್ದಾರೆ, ಬ್ಯಾಂಡ್ ಎಲ್ಲರಿಗೂ ಏನಂದ್ರೆ ಬ್ಯಾಂಡ್ ಮಾಡೋದು ಈಸಿ, 10 ಜನ ಇನ್ಸ್ಟ್ರೂಮೆಂಟ್ ನ ಕರ್ಕೊಂಡ್ಬಂದು ಬ್ಯಾಂಡ್ ಮಾಡೋದು ಈಸಿ, ಬಟ್ ಆ ಬ್ಯಾಂಡ್ ನ ಸಸ್ಟೈನ್ ಮಾಡಿ ಆ ಬ್ಯಾಂಡ್ ಜೊತೆಗೇನೆ ಎವಾಲ್ವ್ ಆಗೋದು ತುಂಬಾ ಕಷ್ಟ. ಎವ್ರಿ ಒನ್ ಮೈಂಡ್ ಶುಡ್ ಸಿಂಕ್ ಇನ್ ಫಸ್ಟ್ ಆಫ್ ಆಲ್. ಸೊ ಅವ್ರು ಇಂಡಿವಿಜುವಲಿ ಗ್ರೋ ಆಗ್ತಾ ಇರಬೇಕು. ದೇ ಶುಡ್ ಕೀಪ್ ಪ್ರಾಕ್ಟಿಸಿಂಗ್ ಪ್ಲಸ್ ವಿತ್ ಆಲ್ ದ ಬ್ಯಾಂಡ್. ಅವಾಗ ಅದೊಂದು ಕೆಮಿಸ್ಟ್ರಿ ಬರುತ್ತೆ. ಕರೆಕ್ಟ್. ಸೊ ಆ ಸ್ಟೇಜ್ ಅಲ್ಲಿ ನೀವು ಏನ್ ನೋಡ್ತಿರೋ, ದಟ್ ಈಸ್ more of the chemistry rather than the songs that you're hearing. Correct. So that is what is very important. So ಹಾಗೆ ಏನು ಸೌಂಡ್ ಅಂತ ಹೇಳಿದ್ರಲ್ಲ ನಮ್ದು, ಸೊ ನಮ್ದು ಆರ್ ಇನ್ಸ್ಪಿರೇಷನ್ಸ್ ಕೆಪ್ಟ್ ಚೇಂಜಿಂಗ್. ಸೊ ಸ್ಟಾರ್ಟಿಂಗ್ ಅಲ್ಲಿ ವಿ ಆರ್ ಲುಕಿಂಗ್ ಅಪ್ ಟು ಅಗಮ್. ಸೊ ಮತ್ತೆ ಸ್ಲೋಲಿ ಗೋಯಿಂಗ್ ಫಾರ್ವರ್ಡ್ ನಮ್ದೇ ಸೌಂಡ್ ಬರ್ತಾ ಶುರು ಆಯ್ತು. ಸೊ ವಿ ಸ್ಟಾರ್ಟೆಡ್ ಲುಕಿಂಗ್ ಎಟ್ ಅದರ್ ವೆಸ್ಟರ್ನ್ ಬ್ಯಾಂಡ್ಸ್. ಇವಾಗ ಫುಲ್ ಬೇರೆನೇ ಫ್ಲೇವರ್ ಬಂದಿದೆ. ಬಟ್ ನಮ್ ಏಮ್ ಏನಂದ್ರೆ, ಸಿ ನಾವು ಲೈಕ್ ಕ್ಲಾಸಿಕಲ್ ಮ್ಯೂಸಿಕ್ ರಿಕ್ವೈರ್ಸ್ an audience. ಅವ್ರಿಗೆ ಮಾಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ಕರೆಕ್ಟ್. ದಟ್ ಇಸ್ ದಿ RKP ಸರ್ ಹೇಳಿದ್ರು. ಕರೆಕ್ಟ್, ಹೌದು. ಸೊ ದಟ್ sat with me a lot. ಜನ ಇಲ್ಲ ಒಳ್ಳೆ ಜನ ಸಂಗೀತ ಕೇಳೋ. ಸೊ we'll be very happy. ಹೌದೌದು. ಬಟ್ our aim is ಅದೇ ಅದೇನ್ ಆಡಿಯನ್ಸ್ ಇದೆಯೋ ಆ ನಂಬರ್ ಅನ್ನ ಜಾಸ್ತಿ ಮಾಡ್ಬೇಕು ಅಂತ. ದಟ್ ಇಸ್ ದಿ ಓನ್ಲಿ ಏಮ್. ಅಂಡ್ our aim was to improve listening standards. ಹೌದು. ಸೊ ಆದಷ್ಟು ಒಳ್ಳೆ ಸಂಗೀತ ಕೇಳಿ. ನಮ್ ಗುರುಗಳು ಹಂಗೆ ಹೇಳ್ತಾರೆ, ಏನಂದ್ರೆ ಮ್ಯೂಸಿಕ್ ಕಲಿಯೋರು ಎಲ್ಲರೂ ಪರ್ಫಾರ್ಮರ್ಸ್ ಆಗ್ಲೇಬೇಕಂತೇನಿಲ್ಲ. ಯು ಕ್ಯಾನ್ ಬಿ, ನೀವು ಒಳ್ಳೆ ಲಿಸ್ನರ್ಸ್ ಆಗ್ತೀರಾ ಮುಂದಿನ ಜನರೇಷನ್. ದಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಲರ್ನ್ ತಬ್ಲಾ ಅಥವಾ ಲೈನ್ ಮ್ಯೂಸಿಕ್ ಇನ್ ಫ್ಯಾಕ್ಟ್. ಯಾಕಂದ್ರೆ ಅದ್ರ ಬಗ್ಗೆ ನಾಲೆಜ್ ಅರ್ಥ ಆಯ್ತಂದ್ರೆ ಇನ್ನ ಹೆಚ್ಚಾಗಿ ಅದನ್ನ ಆಸ್ವಾದಿಸ್ತಾರೆ. ಮತ್ತೆ ಇನ್ನೊಂದೇನು ಅಂದ್ರೆ, ಯು ಆರ್ ದ ಫಸ್ಟ್ ಲಿಸನರ್. ಹೌದು. ಸೊ ನಿಮಗೆ ನೀವೇನ್ ಮಾಡ್ತಿದ್ದೀರೋ ಅದಿಷ್ಟ ಆಗ್ಬೇಕು. ಕರೆಕ್ಟ್. ಸೊ ವೆನ್ ದಟ್ ಈಸ್ ಸಾರ್ಟೆಡ್, ದೆನ್ ಎಲ್ಲ ವರ್ಕ್ ಆಗುತ್ತೆ. ಇದೊಂದು ಜನರಲ್ ಆನ್ಸರ್. ಐ ಹೋಪ್ ಇಟ್ ಮೋರ್ ದೆನ್ ಆನ್ ಟು ದ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಬ್ಯಾಂಡ್ ಆದ್ಮೇಲೆ ದೆನ್ ಅಂದ್ರೆ ಮೈ ಕಂಪೋಸಿಷನ್ ಸ್ಪೀಡ್ ಇಸ್ ವೆರಿ ಫಾಸ್ಟ್. ಸೊ ಅಲ್ಲಿ 7 brains ಇದೆ. ಸೊ ದೇರ್ ಆರ್ ಲಾಟ್ ಆಫ್ ಕಾಂಪ್ರಮೈಸಸ್. ಹೌದು. ಇದು ಇಲ್ಲಿ ಯಾರ್ ಸೆಕ್ಷನ್ ಬರಬೇಕು ಏನಿದು ಅಂತ. ಸೊ ಅದಕ್ಕೆ ಐ ಸ್ಟಾರ್ಟೆಡ್ ಮೈ ಓನ್ ಜರ್ನಿ. ಸೊ ದಟ್ ಮೈ ಕಂಪೋಸಿಷನ್ಸ್ ಆಲ್ಸೋ ಹ್ಯಾವ್ ಅ ಸೆಪರೇಟ್ ಸ್ಪೇಸ್. ಹೌದು. ಒಂದು ವೈಯಕ್ತಿಕವಾದ ಒಂದು ಮನೋಧರ್ಮ ನಾವು ಅಲ್ಲಿ ಎಕ್ಸ್ಪೆರಿಮೆಂಟ್. ಹೌದು. ಅಲ್ಲಿ ನನ್ನ ಕಂಪೋಸಿಷನ್ ಅಲ್ಲಿ ಹೋದ್ರೆ ಅದೊಂದು ಬೇರೆನೆ ಫ್ಲೇವರ್. ಕರೆಕ್ಟ್. ಹೌದು. ಅದು ಇಟ್ಸ್ ಓಕೆ ಇಫ್ ಇಟ್ ಹ್ಯಾಸ್ ಎವ್ರಿ ಸಾಂಗ್ ಹ್ಯಾಸ್ ದೇರ್ ಓನ್ ಸ್ಪೇಸ್. ಸೊ ಆ ತರ ನಾನು ಶುರು ಮಾಡಿದ್ದೆ. ಸೊ ಮೈ ಏಮ್ ವಾಸ್ ಟು ಅಂದ್ರೆ ಬ್ರಾಂಚ್ ಔಟ್. ಎಷ್ಟು ಬ್ರಾಂಚಸ್ ಆಗುತ್ತೋ ಅಷ್ಟು ಕ್ರಿಯೇಟ್ ಮಾಡಬೇಕು ಅಂತ. ಸೊ ಅದಕ್ಕೆ ಮ್ಯೂಸಿಕ್ ಪ್ರೊಡಕ್ಷನ್ ಒಂದು ಬ್ರಾಂಚ್ ಆಯ್ತು. ಮೈ ಕ್ಲಾಸಿಕಲ್ ಮ್ಯೂಸಿಕ್, ಐ ಆಮ್ ಲರ್ನಿಂಗ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಫ್ರಮ್ ಇವರು ನಯನ್ ಯಾವಾಗಲ್ ಅಂತ, ರವೀಂದ್ರ ಯಾವಾಗಲ್. ಅದಕ್ಕಿಂತ ಮುಂಚೆ ಐ ಟು ಲರ್ನ್ ಫ್ರಮ್ ಓಂಕಾರನಾಥ್ ಹವಲ್ದಾರ್ ಸರ್. ಸೊ ಅವರಿಬ್ರದ್ದು ಟೀಚಿಂಗ್ಸ್ ಅಂದ್ರೆ ಫುಲ್ ಕೂತಿದೆ. ಸೊ ದಟ್ ಇಸ್ ವಾಟ್ ಇಸ್ ಹೆಲ್ಪಿಂಗ್. ಕರೆಕ್ಟ್. ಸೊ ಅದೊಂದು ಕ್ಲಾಸಿಕಲ್ ಮ್ಯೂಸಿಕ್ ಜರ್ನಿ ಆಯ್ತು. ತರಾನ ಆಯ್ತು. ಇವಾಗ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ದು ಇಸ್ ಇಂಡಿಪೆಂಡೆಂಟ್ ಸ್ಟೇಜ್. ಸೊ ಹೇಗಿರುವೆ ಅಂತ ಪ್ರಶ್ನೆ ಹಾಕಿದೀರಾ. ಸೊ ಹೇಗಿದ್ದೀರಾ? ಅದೇ ಯೂಶಲಿ ದ ಫಸ್ಟ್ ಮಿಸ್ಕನ್ಸೆಪ್ಷನ್ ಇಸ್ ಹೇಗಿದ್ದೀರಾ ಅಂತಾನೆ. ಬಟ್ ಹಿಯರ್ ಹೇಗಿರುವೆ ಮೀನ್ಸ್ ಅವ್ರು ಹೇಗಿರಬಹುದು, ಇಮ್ಯಾಜಿನೇಷನ್. ಸೊ ಆ ತರ ಹೆಸರಿಟ್ಟಿದ್ದು ಅಷ್ಟೇ. ಸೊ so that's how ಹೇಗಿರುವೆ was born. ಹೇಗಿರುವೆ ಅಂತ ಕೇಳಿದ್ರಿ, ಕ್ವಶನ್ ಕೇಳಿದ್ರಿ. ಅಂಡ್ ಈ ಹೇಗಿರುವೆ ಸಾಂಗ್ ಎಲ್ಲೋ ಒಂದು ಬೀಜಾಂಕುರ ಆಗಿರುತ್ತೆ. ಹೌದು. ವಾಟ್ ವಾಸ್ ದ
ವಾಟ್ ವಾಸ್ ದ ಥಾಟ್ ಪ್ರೊಸೆಸ್ ವೆನ್ ಯು ಸ್ಟಾರ್ಟೆಡ್ ರೈಟಿಂಗ್? ಐ ಮೀನ್ ಯಾಕಂದ್ರೆ ಒಬ್ಬ ಮ್ಯೂಸಿಷಿಯನ್ ಇಂದ ತಕ್ಷಣ ಇದೇನು ಸಡನ್ ಆಗಿ ಉದ್ಭವ ಆಗೋದಂತಲ್ಲ, ಅಥವಾ ಇದಕ್ಕಿಂತ ಮುಂಚೆ ಹಾಡ್ ಮಾಡೇ ಇಲ್ಲ ಅಂತನೂ ಅಲ್ಲ, ಎಷ್ಟೊಂದು ಹಾಡ್ ಮಾಡಿರ್ತೀರ. ಬಟ್ ಹೇಗಿರುವೆ, ಯಾಕೆ ಹೇಗಿರುವೆ ಅಂತ ಬಂತು? ಅದು ಆಕ್ಚುಲಿ ನನ್ಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ. ಸೊ ಅಂದ್ರೆ ಕಂಪೋಸಿಷನ್ ಮಾಡ್ಬೇಕಾದ್ರೆ ದೇರ್ ಆರ್ ಮಲ್ಟಿಪಲ್ ಅಪ್ರೋಚಸ್. ಇವಾಗ ಕೆಲವೊಮ್ಮೆ ಒಂದು ಬೀಟ್ ಐಡಿಯಾ ಬರುತ್ತೆ, ಅಲ್ಲಿಂದ ಕಂಪೋಸಿಷನ್. ಸೊ ದಿಸ್ ವಾಸ್ ಫಾರ್ ಮೀ ಅ ಮೆಲೋಡಿಕ್ ಐಡಿಯಾ. ಸೊ ನಂದು ಸಿನ್ಸ್ ಐ ನೋ ಕ್ಲಾಸಿಕಲ್, ಐ ಟ್ರೈ ಟು ಬ್ರಿಂಗ್ ದಟ್ ಟಚ್ ಅಲ್ಲಿ. ಸೊ ಅಲ್ಲಿಂದ ದ ಫಸ್ಟ್ ಪಿಯಾನೋ ಮೆಲೋಡಿ ಬರುತ್ತಲ್ಲ, ಅಲ್ಲಿಂದ ಶುರು ಆಯ್ತು. ಮತ್ತೆ ಐ ಲಿಸನ್ ಟು ಅ ಲಾಟ್ ಆಫ್ ಅದರ್ ಆರ್ಟಿಸ್ಟ್. ಸೊ ಅವ್ರದ್ದು ಇನ್ಸ್ಪಿರೇಷನ್ ಅಲ್ಲೆಲ್ಲೋ ಇರುತ್ತೆ. ಏನೋ ಒಂದು ವೆಸ್ಟರ್ನ್ ಜಾನ್ರ ಬೇಸ್ ಆಗಿ ಇಟ್ಕೊಂಡು ಅದ್ರ ಮೇಲೆ ನಾನು ಹಾಡಿದ ತಕ್ಷಣ ಅದು ನಂದೇ ಟಚ್ ಬಂದ್ಬಿಡುತ್ತೆ. ಸೊ ಅದೊಂದು ಇಂಡಿಯನ್ ಟಚ್ ಬರುತ್ತೆ. ಸೊ ದಟ್ ವಾಸ್ ದಿ ಏಮ್. ಅಲ್ಲಿಂದ ಶುರು ಆಗಿದ್ದು. ಹೇಗಿರುವೆ ಅಂತ ಬಂದಿದ್ದು ಬಿಕಾಸ್ ಆಫ್ ಶಶಾಂಕ್ ದ ಲಿರಿಸಿಸ್ಟ್. ನಾವು ಅಂದ್ರೆ ನಾವಿಬ್ರು ಒಟ್ಟಿಗೆ ಕೂತು ಆಲ್ ಮೈ ಸಾಂಗ್ಸ್ ಫಾರ್ ದಟ್ ಮ್ಯಾಟರ್, ಯಾಕಂದ್ರೆ ನನ್ಗೊಂದು ಸಾಂಗ್ ರೈಟಿಂಗ್ ಮಾತ್ರ ಒಂದು ಬರಲ್ಲ. ಸೊ ಲಿರಿಸಿಸ್ಟ್ ಓನ್ಲಿ ಹ್ಯಾಸ್ ಟು ಬಿ ದೇರ್. ಸೊ ಹಿ ಅಂಡರ್ಸ್ಟುಡ್ ಮೈ ಥಾಟ್ಸ್. ಅವಾಗ ಈ ತರ ಒಂದು ಕಾನ್ಸೆಪ್ಟ್ ತರೋಣ ಅಂತ ವಾಸ್ ದಿ ಏಮ್. ಅವ್ರು ಹೇಗಿರ್ಬಹುದು, ಒಂದ್ಸಲಿ ಒಂದ್ ಝಲಕ್ ತೋರಿಸಬಹುದಾ ಅಂತ ಯು ಆರ್ ಆಸ್ಕಿಂಗ್ ದ ಯೂನಿವರ್ಸ್. ದಟ್ ವಾಸ್ ದ ವೆರಿ ಇನ್ನಸೆಂಟ್ way of putting it out. ಆ ತರ ಐ ವಾಂಟೆಡ್ ಟು ಕೀಪ್ ಇಟ್ ದಟ್ ವೇ ಓನ್ಲಿ. ತುಂಬಾ ಸಟಲ್ ಆಗಿ. ಆಕ್ಚುಲಿ ನಾನು ಐ ಮೀನ್ ಫ್ರಾಂಕ್ಲಿ ಸ್ಪೀಕಿಂಗ್, ನನಗೆ ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ ಯಾರ್ಯಾರು ಇಂಡಿಯಾ ಆರ್ಟಿಸ್ಟ್ ಇದ್ದಾರೆ ಕನ್ನಡದಲ್ಲಿ ಅಂತ ನೋಡ್ತಾ ಇದ್ದೆ. ದಿ ಸಾಂಗ್ ಜಸ್ಟ್ ಪಾಪ್ಡ್ ಅಪ್. ಓಕೆ, ಫಸ್ಟ್ ಥಿಂಗ್ ಇಸ್ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ಸ್. ದಟ್ ಐ ನೋ, ಹೇ ದಿಸ್ ಇಸ್ ವೇರ್ ಐ ಯೂಸ್ ಟು ಬಿ ಫ್ಯೂ ಇಯರ್ಸ್ ಅಗೋ ಅಂತ. And then ಅದು ಯಾವುದೇ ಮೂವಿಲಿ ಬರ್ಲಿ ಅಥವಾ ಯಾವುದೇ ಇದ್ರಲ್ಲಿ ಬರ್ಲಿ, ಏನು ಯೂಕಲಿಪ್ಟಸ್ ಟ್ರೀಸ್ಗಳು ಉದ್ದದ್ದು, ಆಮೇಲೆ ದೆನ್ ಇಟ್ಸ್ ಲೈಕ್ ಅದ್ ಗೊತ್ತಾಗ್ಬಿಡುತ್ತೆ, ಓ ಇದು ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ಸ್ ಅಂತ. ಅಂಡ್ ಇಟ್ ವಾಸ್, ಐ ಮೀನ್ ಶಾರ್ಟ್ ವೈಸ್ ಆಗಿರ್ಲಿ, ನಿಮ್ಮ BTS ಎಲ್ಲ ನೋಡಿದೆ. ಇಟ್ ಈಸ್ ವೆರಿ ವೆರಿ ನೈಸ್. ಅಂಡ್ ದಿ ಆಕ್ಟರ್ಸ್, ಚೂಸಿಂಗ್ ದಿ ಆಕ್ಟರ್ಸ್, ಇವಾಗ ಒಂದು ಪ್ರೊಡಕ್ಷನ್ ಅಂತ ಬಂದಾಗ ಎವ್ರಿ ಟೈಮ್ ಯು ಕ್ಯಾನ್ ಬಿ ಅಪ್ ಫ್ರಂಟ್. ಕರೆಕ್ಟ್. ಕೆಲವೊಂದ್ಸತಿ ಕೆಲವರನ್ನ ಇಟ್ಕೋಬೇಕಾಗುತ್ತೆ. ಅಲ್ಲ, ನಾವು ಏನೇ ಎಷ್ಟೇ ಚೆನ್ನಾಗಿರ್ಬೋದು ಅಥವಾ ಏನೇ ಇರ್ಬೋದು, ಇಟ್ ಈಸ್ ಆಲ್ವೇಸ್ ಸಮಟೈಮ್ಸ್ ಇಟ್ ಈಸ್ ಬೆಸ್ಟ್ ಗಿವನ್ ಟು ಸಂಬಡಿ ಎಲ್ಸ್ ಬಿಕಾಸ್ ದೇ ವಿಲ್ ಪೋರ್ಟ್ರೇಟ್ ಮಚ್ ಬೆಟರ್ ದೆನ್ us. ಸೊ how did you decide on that aspect? Because ಅಲ್ಲಿ ಹೀರೋಯಿನ್ ಅಂಡ್ ಹೀರೋ is different. You also come in a cameo ಅಲ್ಲಿ, but then it is more of a... So initially idea was ನಾನೇ ಆಕ್ಟಿಂಗ್ ಮಾಡ್ತೀನಿ ಅಂತ, ಬಟ್ ಅದೇ ಸೇಮ್ ಥಾಟ್ ಬಂತು, ಬೇರೆ ಯಾರಾದ್ರೂ ಮಾಡಿದ್ರೆ ಒಳ್ಳೇದು, ಇಲ್ಲ ಮಾನ ಮರ್ಯಾದೆ. ಐ ಥಾಟ್ ಪರ್ಫಾರ್ಮೆನ್ಸ್ ಶಾರ್ಟ್ಸ್ ಇರ್ಲಿ, ಬಿಕಾಸ್ ದಟ್ ಇಸ್ ಮೀ. ಕರೆಕ್ಟ್, ಹೌದು. ನನ್ನ ಆಕ್ಟಿಂಗ್ ಒಂದ್ ಸ್ವಲ್ಪ ಫೇಕ್ ಅನ್ಸಿದ್ರೆ ಬೇಡ, ಬಿಕಾಸ್ ಇಟ್ ಇಸ್ ಸ್ಟಾರ್ಟಿಂಗ್ ಅಲ್ಲ. ಸೊ ದೆನ್ ಸೊ ಲಿಖಿತ್ ಈಸ್ ದ ಡೈರೆಕ್ಟರ್, ಕರ್ಲಿ ಮಂಕಿ ಪ್ರೊಡಕ್ಷನ್ಸ್ ಅಂತ. ಅವರು ತುಂಬಾ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿರ್ತಾರೆ. ಸೊ ದೇ ನೀವು ಧನುಷ್ ದಿ ಆಕ್ಟರ್, ಅವನು ಕರೆಕ್ಟ್ ಆಗಿ ಕರ್ಲಿ ಹೇರ್, ಚಾಕ್ಲೇಟ್ ಹೀರೋ ತರ ಇದ್ದಾನೆ. ಅದಕ್ಕೆ ಐ ಆಮ್ ಲೈಕ್ ಇಮಿಡಿಯೇಟ್ಲಿ ಎಸ್ ಅಂತ. ಅನಾಮಿ ಈಸ್ ಆಲ್ಸೋ ಅನ್ ಇಂಡಿ ಮ್ಯೂಸಿಷಿಯನ್. ಸೊ ಆ ತರ ದ ಫೋಟೋಗ್ರಫರ್ ನ್ಯೂ ಹರ್. ನಾನು ಅಂದೆ, ಓಕೆ ಫೈನ್, ಇಫ್ ಯು ಕ್ಯಾನ್ ಆಸ್ಕ್ ಹರ್ ಟು join along for this project, it will be great anta. Great. So allinda that's how I chose the team. Matte Likhit, I had worked with him namdu Taranadalli Andhi anta ಒಂದು ಹಿಂದಿ ಸಾಂಗ್ ಇದೆ. So ಆ ಮ್ಯೂಸಿಕ್ ವಿಡಿಯೋಗೆ he only had done. ಅದಕ್ಕೆ ಎಲ್ಲ ಶಿರ್ಸಿ ಎಲ್ಲ ಹೋಗಿ ಅಲ್ಲೆಲ್ಲ ಶೂಟಿಂಗ್ ಎಲ್ಲ ಆಗಿ, then that's how I knew him. Correct. So ಆ ತರನೇ ಒಂದು ಕನೆಕ್ಟ್ ಇರಲಿ ಅಂತ. ಸೊ ಯಾರ್ಯಾರೆಲ್ಲ ತರಾನಾ ಬ್ರ್ಯಾಂಡ್ ಬಗ್ಗೆ ನೋಡ್ಕೋಬೇಕು, ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂತಾರೆ, ಪ್ಲೀಸ್ ಫಾಲೋ ಮಾಡಿ. ತರಾನಾ ಬ್ರ್ಯಾಂಡ್ ಅಂತ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. ದೆನ್ ಅವರ ಸಾಂಗ್ಸ್ ನ ಕೇಳಿ ಬರೀ ಕೇಳ್ಬಿಟ್ಟು ಬಿಡೋದಲ್ಲ, ಲೈಕ್ ಮಾಡ್ತಾ ಇರಿ. ಆ್ಯಂಡ್ ಪ್ಲೀಸ್ ಅವ್ರನ್ನ ಫಾಲೋ ಮಾಡಿ, ಯಾಕಂದರೆ ಅವರು ಕಾನ್ಸರ್ಟ್ಸ್ಗಳು ಕೊಡ್ತಾ ಇರ್ತಾರೆ. ಸೊ ವೆನ್ ಎವರ್ ಯು ಗೆಟ್ ಟೈಮ್, ಬಿ ಪಾರ್ಟ್ ಆಫ್ ದ ಕಾನ್ಸರ್ಟ್. ಹಾಗೇನೆ ಇಂಡಿ ಸೀನ್ ಬೆಳೆಯೋದು, ಅದಕ್ಕೋಸ್ಕರ ದ ಬ್ಲೂ ಮೈಕ್ ಶೋ ಇರೋದು. ಆ್ಯಂಡ್ ಪ್ರಾಬ್ಲಿ ಒನ್ ಫೈನ್ ಡೇ ಐ ವಿಲ್ ಪ್ರೇ ಟು ಗಾಡ್ ದಟ್ ವಿ ಗೆಟ್ ಆಲ್ ದಿ ಇಂಡಿ ಆರ್ಟಿಸ್ಟ್ ಫ್ರಮ್ ಕರ್ನಾಟಕ. ಎಲ್ಲರೂ ಬಂದು
ಲೈಕ್ ಒಂದ್ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿ ಅಂದ್ರೆ 100%. ಇಟ್ ಬಿಕಮ್ಸ್ ಲೈಕ್ ಇಟ್ಸ್ ಅ ಕಮ್ಯುನಿಟಿ. ಅದೊಂದು ನಮ್ದೇ ಒಂದು ಜಾಗ, ನಮ್ದೇ ಒಂದು ಕಮ್ಯುನಿಟಿ ಬಿಲ್ಡ್ ಆದ್ರೇನೆ ಅದು ಆಗೋದು. ಸೊ ಕಮಿಂಗ್ ಬ್ಯಾಕ್ ಟು ದ ಮ್ಯೂಸಿಕ್ ಅಗೇನ್, ಫಸ್ಟ್ ಕರ್ನಾಟಿಕ್ ಕಲ್ತ್ರಿ, ದೆನ್ ವಿ ಕೇಮ್ ಟು ಹಿಂದೂಸ್ತಾನಿ ಮ್ಯೂಸಿಕ್, ವಿಚ್ ಇಸ್ ಅ ಟ್ರಾನ್ಸಿಷನ್ ದಟ್ ಯು ಹ್ಯಾವ್ ಟೇಕನ್, ಅಂಡ್ ಅಲ್ಲೂ ಕಲ್ತಿದ್ರಿ, ಇವಾಗ ಇನ್ಫ್ಯಾಕ್ಟ್ ಕಲಿತಾ ಇದ್ದೀರಿ. ಬಟ್ ದೇರ್ ಈಸ್ ಆಲ್ವೇಸ್ ಯುವರ್ ಇನ್ಸ್ಪಿರೇಷನ್ಸ್. ಫಸ್ಟ್ ಗುರುಗಳೇ ಇನ್ಸ್ಪಿರೇಷನ್ ಆಗಿರ್ತಾರೆ, ಅದಾದ್ಮೇಲೆ ಅವರ್ ಕಂಟೆಂಪ್ರರೀಸ್ ಯಾರ್ಯಾರು ಇದಾರೋ ಅವರೆಲ್ಲ ಇನ್ಸ್ಪಿರೇಷನ್ಸ್ ಆಗಿರ್ತಾರೆ. ಸೊ ನಿಮ್ಮ ಇನ್ಸ್ಪಿರೇಷನ್, ವೇರ್ ಡು ಯು ಡ್ರೈವ್ ದಟ್ ಇನ್ಸ್ಪಿರೇಷನ್? ಲೈಕ್ ಕ್ಲಾಸಿಕಲ್ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು, ವೇರ್ ಡು ಯು ಡ್ರೈವ್ ದಟ್ ಇನ್ಸ್ಪಿರೇಷನ್ಸ್ ಫ್ರಮ್? ಓಕೆ, ಫಾರ್ ಅಂದ್ರೆ ಎಲ್ಲಾ ಜಾನ್ರ ಇಂಡಿವಿಜುವಲಿ ಆಗಿ ಇಂಡಿವಿಜುವಲ್ ಆಗಿನೂ ಹೇಳ್ಬೋದು. ಇಂಡಿವಿಜುವಲ್ ಆಗಿ ನೋಡ್ಬೇಕಂದ್ರೆ ವೆನ್ ಇಟ್ ಕಮ್ಸ್ ಟು ಕ್ಲಾಸಿಕಲ್, ಅದೇ ಗುರುಗಳು ಆದ್ಮೇಲೆ ಲಾಟ್ ಆಫ್ ನೇಮ್ಸ್ ಐ ಕೀಪ್ ಲಿಸನಿಂಗ್ ಟು ದೇರ್ ರೆಕಾರ್ಡಿಂಗ್ಸ್. ರಶೀದ್ ಖಾನ್, ರಾಜನ್ ಸಾಜನ್ ಮಿಶ್ರಾ, ಅವ್ರದೆಲ್ಲ ಕೇಳ್ತಾ ಇರ್ಬೇಕು, ಅದು ಹೋಗ್ತಾನೆ ಇರುತ್ತೆ ಅವ್ರದ್ದು ಪ್ರಾಕ್ಟೀಸ್. ಕಿಶೋರಿ ತಾಯಿ, ವೀಣಾ ತಾಯಿ, ಎಲ್ರದ್ದು. ಅಂಡ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಫ್ ಐ ಹ್ಯಾವ್ ಟು ಲುಕ್ ಅಪ್ ಟು ಸಮವನ್, ಕೀರ್ತನ್ ಹೊಳ್ಳ, ಮತ್ತೆ ಅನಿರುದ್ಧ ಐತಾಳ್, ಸಿದ್ಧಾರ್ಥ್ ಐ ರಿಯಲಿ ಲುಕ್ ಅಪ್ ಟು. ಯಾಕಂದ್ರೆ ಅಂಡ್ ಕಮಿಂಗ್ ಟು ಲಾಂಗ್ ಟರ್ಮ್ ಏನಂದ್ರೆ ಹರಿಹರನ್. ಯಾಕಂದ್ರೆ ಹೀಸ್ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಸಿಂಗರ್ಸ್ ಅಲ್ಲ, ಅಂದ್ರೆ ಅವ್ರ ಫಿಲ್ಮ್ ಅಲ್ಲೂ ಹಾಡಿದ್ದಾರೆ, ಗಜಲ್ಸು ಹಾಡ್ತಾರೆ, ಹಿಂದೂಸ್ತಾನಿ. ರಶೀದ್ ಖಾನ್ ನೆಕ್ಸ್ಟ್ ಅಲ್ಲಿ ಕೂತು ಹಿ ಕ್ಯಾನ್ ಸ್ಟಿಲ್ ಡೂ ಇಟ್. ಕರೆಕ್ಟ್. ಆ ತರ ವರ್ಸಟಾಲಿಟಿ ಇಸ್ ಐ ಡೋಂಟ್ ನೋ ಹೌ ಮೆನಿ ಇಯರ್ಸ್ ತಗೊಳುತ್ತೆ ಗೊತ್ತಿಲ್ಲ, ಬಟ್ ದಟ್ಸ್ a very big inspiration as a person, ಅಂದ್ರೆ or as a musician, you have to see ಆ ತರ. Coming to indie music, if I have to see, ಇವಾಗ ಅದೇ a lot of Mumbai musicians etc. ನಾನು ಅವ್ರನ್ನ ಯಾಕೆ ನೋಡ್ತಿದ್ದೇನೆ ಅಂದ್ರೆ ಐ ಆಮ್ ಜಸ್ಟ್ ಸೀಯಿಂಗ್ ಹೌ ದೇ ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್ ಮೋರ್ ದೆನ್ ದೇರ್ ಮ್ಯೂಸಿಕ್. ಆ ಮಾರ್ಕೆಟಿಂಗ್ ಸ್ಟೈಲ್ ಆಗಲಿ, ದ ವೇ ದೇ ಪೋರ್ಟ್ರೇ ದೆಮ್ಸೆಲ್ಸ್, ಅವ್ರದ್ದೇ ಆದಂತ ಒಂದು ಐಡೆಂಟಿಟಿ ಇದೆ. ಅವ್ರು ದೇ ಆರ್ ಅ ಬ್ರ್ಯಾಂಡ್ by themselves. Correct. So that's why in Bangalore there will be like how Sanjit is doing, Narayan Sharma. Correct. Agli. Recently Sumedh he's been doing a lot of indie work. Correct. Parallelly. So either I just look up to these many artists. I mean few of the ಕೆಲವೊಂದೆರಡು ದೊಡ್ಡ ದಿಗ್ಗಜರ ಹೆಸರುಗಳು ನೀವು ತಗೊಂಡ್ರಿ. ಅಂಡ್ ಐ ಮೀನ್ ನಾನು ಫ್ರಾಂಕ್ ಆಗಿ ಹೇಳ್ತೀನಿ, ನಾನು ಮೊದಲು ಫಿಲಿಮ್ ಸಾಂಗ್ಸ್ ಅಂದ್ರೆ ವೆರಿ ರೆಟ್ರೋ ಸಾಂಗ್ಸ್ ಕೇಳ್ತಾ ಇದ್ದೆ, ಅಂಡ್ ಅಣ್ಣವ್ರ ಸಾಂಗ್ಗಳು ಕೇಳ್ತಾ ಇದ್ದೆ, ಅಣ್ಣವ್ರ ಹಾಡು ಕೇಳೋದು, ಅಂಡ್ ಆಲ್ ಟೈಮ್ ಫೇವ್ರೆಟ್ ನಾದಮಯ. ಅಂಡ್ ಮತ್ತೆ ನನ್ಗೆ ಇದು SP ಬಾಲಸುಬ್ರಹ್ಮಣ್ಯಂ ತುಂಬಾ ಇನ್ಫ್ಲೂಯೆನ್ಸ್. ನನ್ಗೆ ಇವತ್ತಾನೆ ಬೆಳಗ್ಗೆ ನಾನು ಲೈಕ್ ಐ ವಾಸ್ ಲಿಸನಿಂಗ್ ಟು ಸೋ ಮೆನಿ ಸಾಂಗ್ಸ್ ಆಫ್ SPB ಸರ್ಸ್. ಹಾಡುಗಳೆಲ್ಲ ಕೇಳ್ತಾ ಇರ್ತೀವಿ. ಅಂಡ್ ಕ್ಲಾಸಿಕಲ್ ಬಂದಾಗ like you mentioned Veena Tai, and coincidentally you have a Tarana band, and ಹಾಗೆ ಬಂದಿದ್ದು. I mean people who don't know Veena Tai should she is the only singer who probably has like sung ಅಷ್ಟು ತರಾನಗಳು ಎಲ್ಲ ಡಿಫ್ರೆಂಟ್ ತಾಳಗಳಲ್ಲಿ ಅಲ್ವಾ. ಎಲ್ಲಾ ಕಾನ್ಸರ್ಟ್ ಅಲ್ಲೂ ಅವ್ರ ತರಾನ ಹಾಡೇ ಹಾಡ್ತಾ ಇದ್ರು. ಅಂಡ್ ಎಲ್ಲಾ ಕಾನ್ಸರ್ಟ್ ಅಲ್ಲೂ ಒಂದ್ ಡಿಫ್ರೆಂಟ್ ಅಪ್ರೋಚ್ ಇರ್ತಿತ್ತು. ಅಂಡ್ ಲೈಕ್ ಹ್ಯಾಟ್ಸ್ ಆಫ್, ನನ್ನ ಜೀವನದಲ್ಲಿ ಅಷ್ಟು ತರಾನ ಯಾರು ಹಾಡೋದ್ ಕೇಳೇ ಇರ್ಲಿಲ್ಲ. ಅವ್ರ ರೆಕಾರ್ಡಿಂಗ್ಸ್ ನಂಗೆ ಯಾವಾಗ ಸಿಕ್ತು ಒಳ್ಳೆ, ಇಟ್ಸ್ ಲೈಕ್ ಅ ಗೋಲ್ಡ್ ಮೈನ್ ಆ ತರ ಆಗೋಗಿ. ಸೊ ದಟ್ ವಾಸ್ ದ ಇದು ಲೈಕ್ ನನ್ನ 20s ಮೋಸ್ಟ್ ಆಫ್ ದ ಬಸ್ ಟ್ರಾವೆಲ್ ವಾಸ್ ಫಿಲ್ಡ್ ವಿತ್ ಕ್ಲಾಸಿಕಲ್ ಸ್ಟಫ್. Amazing. So I mean it's a very nostalgic feeling when you're telling it. So what's next? What are you up to? ಇವಾಗ ಏನ್ ಮಾಡ್ಬೇಕು ಅಂತ ಮುಂದೆ? ಅದೇ ಐ ವಿಲ್ ಇಲ್ಲಿ ಸೀನಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಒನ್ ಇಸ್ ಔಟ್ಪುಟ್ ಎಕ್ಸ್ಪೆಕ್ಟೇಷನ್. ಹೌದು, ಅದಾಗಿಲ್ಲ ಅಂದ್ರೆ ಪೀಪಲ್ ಸ್ಟಾಪ್. ಸೊ ಮೈ ಏಮ್ ಇಸ್ ಇಲ್ಲಿ ನಾನು ಒಂದು ಒನ್ ಹಿಟ್ ವಂಡರ್ ಆ ಥರ ನನ್ನ ಏಮ್ ಅಲ್ಲ. ಸೊ ಐ ಹ್ಯಾವ್ ಕಮ್ ಫಾರ್ a long time. So my next aim is build all these branches parallelly. So indie music ಅನ್ನ ಇನ್ನೊಂಚೂರು strengthen ಮಾಡ್ತಾ so create a brand. ಮತ್ತೆ ಅಲ್ಲಿಂದ promote
ಕ್ಲಾಸಿಕಲ್ ಮ್ಯೂಸಿಕ್ ಆನ್ ದ ಸೈಡ್, ದಟ್ ಇಸ್ ದಿ ಏಮ್. ಮತ್ತೆ ಅಲ್ಲಿಂದ ಪರ್ಫಾರ್ಮೆನ್ಸಸ್ ದಿಸ್ ಇಸ್ ದಿ ಏಮ್. ಎನಿ ಲೇಬಲ್ಸ್ ಆಗ್ಲಿ ಆರ್ ಎನಿ ಮ್ಯಾನೇಜ್ಮೆಂಟ್ ಆಗ್ಲಿ, ಇಫ್ ಐ ಆಮ್ ಹೋಪ್ಫುಲಿ they will definitely find you out. next song ಅಷ್ಟೊತ್ತಿಗೆ ಡೆಫಿನೆಟ್ಲಿ ಒಂದು ಲೇಬಲ್ ನಿಮ್ನ ಹೈರ್ ಮಾಡುತ್ತೆ. ಸೊ ಒಂದು ಆರ್ಟಿಸ್ಟ್ ಡೆವಲಪ್ಮೆಂಟ್ ಸೈಡ್ ಅಲ್ಲಿ ಹೋದ್ರೆ ಇದೆ ಹ್ಯಾಪಿಯೆಸ್ಟ್. ಬಟ್ ಅದೇ ನೋಡ್ಬೇಕು. ಸೊ ಐ ಪ್ಲಾನಿಂಗ್ ಟು ಕೀಪ್ ದ ಕನ್ಸಿಸ್ಟೆನ್ಸಿ. ಹೌದು, ಒಂದು 5 ವರ್ಷ ಕಣ್ಮುಚ್ಕೊಂಡು ಮಾಡ್ತಾನೆ ಇರೋದು ಅಂತ ಇಸ್ ಆಲ್ಸೋ ಪೀಪಲ್ ಹೇಳೋದು ಇಷ್ಟೇ, ಏನಂದ್ರೆ ಹಾಡು ಹಿಟ್ ಆಗುತ್ತೋ ನಿಮ್ಗೆ ಇಷ್ಟ ಆಗುತ್ತೋ ಅಂತ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ದಟ್ ಈಸ್ ದಿ ಎವಾಲ್ವಿಂಗ್ ಫೇಸ್ ಆಫ್ ಅನ್ ಆರ್ಟಿಸ್ಟ್. ಆರ್ಟಿಸ್ಟ್ ವಿರಾಟ್ ಕೊಹ್ಲಿ ಅವರು ಪ್ರತಿದಿನ ಸೆಂಚುರಿ ಹೊಡಿ, ಹಂಗೇನೆ ಆರ್ಟಿಸ್ಟ್ ಕೂಡ ಒಂದ್ ಹಾಡ್ ಹಾಕಿದ್ದೆಲ್ಲ ಹಿಟ್ ಆಗಲ್ಲ. ಇಟ್ ಈಸ್ ಅ ಹಿಟ್ ಫಾರ್ ಹಿಮ್. ಅದಕ್ಕೆ ಅವ್ರು ಇಷ್ಟಪಟ್ಟು ಅದನ್ನ ಹಾಕಿರ್ತಾರೆ. ಸೊ ಐ ಓನ್ಲಿ ರಿಕ್ವೆಸ್ಟ್ ಆಕ್ಚುಲಿ ಅವರು ಕೇಳಲಿ ಫಸ್ಟ್, ಕೇಳ್ಬೇಕು. ಹೌದು, ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಸ್ಟಿಲ್ ಅನ್ ಒಪಿನಿಯನ್ ಫಾರ್ ಆಲ್ ಆಫ್ ಅಸ್. ನಾನು ಅದೇ ಹೇಳೋದು. ಯಾಕಂದ್ರೆ ಇವಾಗ ಇಷ್ಟು ಇದ್ರಲ್ಲಿ ಇರೋ ಕ್ರಿಕೆಟ್ ಅಲ್ಲೇನೆ ಯು ಹ್ಯಾವ್ ಫ್ಯಾನ್ ಬೇಸಸ್ ಫಾರ್ ಎವ್ರಿಬಡಿ. ಆಯ್ತಾ, ಒಬ್ಬೊಬ್ರದ್ದು ಕಲ್ಟ್ ಫ್ಯಾನ್. ಸೊ ಈ ಆರ್ಟಿಸ್ಟ್ ಆಲ್ಸೋ ಆರ್ ಲೈಕ್ ದಟ್. ಎಲ್ಲಾರ್ದು ಅವ್ರವ್ರದೇ ಆದ ಒಂದು ಟಚ್ ಇರುತ್ತೆ, ಅವ್ರವ್ರದೇ ಆದ ಒಂದು ಫೀಲ್ ಇರುತ್ತೆ. ಅಂಡ್ ಎಲ್ಲಾ ಸಾಂಗು ಎಲ್ಲಾ ರೀತಿಲೂ ಎಲ್ಲಾ ತರನು ಹಿಟ್ ಆಗ್ಲೇಬೇಕಂತ ಏನ್ ಅವರು ಬರ್ದಿದ್ದಾರೆ. ಸೊ ಓನ್ಲಿ ರಿಕ್ವೆಸ್ಟ್ ಇಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ. ಹಾಡುಗಳನ್ನ ಕೇಳಿ, ನಿಮ್ಗೆ ಇಷ್ಟ ಆಗಿಲ್ವಾ ಅದನ್ನ ಎಕ್ಸ್ಟ್ರಾ ಜನಕ್ಕೆ ತಲುಪಿಸಿ. ಹೌದು, ಯಾಕಂದ್ರೆ ಅದನ್ನ ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ನಿಮ್ಗೆ ಇಷ್ಟ ಆಗದೆ ಇರಬಹುದು, ಬೇರೆಯವ್ರಿಗೆ ಇಷ್ಟ ಆಗ್ಬೋದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗಿಲ್ವೋ ಇನ್ಮೇಲೆಲ್ಲ ಸಾಂಗ್ಸ್ ಎಲ್ಲ ಫಾರ್ವರ್ಡ್ ಮಾಡಿ ವಾಟ್ಸ್ಆಪ್ ಅಲ್ಲಿ ನಮ್ಗೆ ಇಷ್ಟ ಆಗಿಲ್ಲ, ನೀವು ಕೇಳಿ ನೋಡಿ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ಅಟ್ಲೀಸ್ಟ್ ದೆನ್ ಪೀಪಲ್ಗೆ ಇಟ್ ವಿಲ್ ರೀಚ್ ಲಾಟ್ ಮೋರ್ ಪೀಪಲ್. ಐ ಮೀನ್ ಐ ಆಮ್ ಶೋರ್ it will not be a bad song. It will be a good song. It is just that sometimes ಏನಾದ್ರಾಗೆಲ್ಲ ಕೂತ್ಕೊಂಡಾಗ ಕೇಳ್ಬೇಕಾದ್ರೆ ಮ್ಯೂಸಿಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಆಮೇಲೆ ನಾವು ಲಿರಿಕ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಒಬ್ಬ ಬೇಜಾರಾದಾಗ ಇನ್ನೊಂದ್ಸತಿ ಕೇಳಿದಾಗ ನಾವು ಕ್ಲಾಸಿಕಲ್ ಕೇಳ್ಬೇಕಾದ್ರು ಅಷ್ಟೇ, ಅದು ಫಸ್ಟ್ ಅಲ್ಲಿ ಲಯದ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಸಡನ್ ಆಗಿ ಅದ್ರದ್ದು ಹೇಗೆ ಎಂಡ್ ತಿಹಾಯಿ ಹೆಂಗ್ ಕೊಡ್ಬೇಕು. ಸೊ ಅದೇ ರೀತಿ ಇಟ್ಸ್ ಅ ಪ್ರೋಸೆಸ್. ಲಿಸನಿಂಗ್ ಆಲ್ಸೋ ಇಸ್ ಅನ್ ಆರ್ಟ್ ಅಂತ ಹೇಳ್ಬೋದು ಅಲ್ವಾ? ಸೊ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ಆರ್ಟಿಸ್ಟ್ ಅಂತ ಬೆಳಿಬೇಕು ಅಥವಾ ಇಂಡಿಯಾ ಆರ್ಟಿಸ್ಟ್ ಅಂತ ನಮ್ಮ ಇಂಡಿಯಾದಲ್ಲಿ ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಜಾಬ್ ಟು ಫುಲ್ ಏನಂತಾರಲ್ಲ ಕೇಟರ್ ಟು ಅ ಮಿಲಿಯನ್ ಆಫ್ ಪೀಪಲ್. ಸೊ ಸ್ವಲ್ಪ ಐ ಮೀನ್ ಕೇರ್ಫುಲ್ ಆಗಿ ಅವ್ರನ್ನ ನಡೆಸ್ಕೊಂಡು ಮುಂದೆ ಒಳ್ಳೊಳ್ಳೆ ಆರ್ಟಿಸ್ಟ್ ಬರ್ತಾ ಇದ್ದಾರೆ. ಸೊ ಪ್ಲೀಸ್ ಹೆಲ್ಪ್ ದೆಮ್ ಫೈಂಡ್ ದೇರ್ ರೂಟ್ಸ್ ಅಂತ ಹೇಳ್ಬೋದು. ಸೊ ಶ್ರೇಯಸ್, ಯು ಟೋಲ್ಡ್ ಮಿ ಅಬೌಟ್ ಯುವರ್ ಮ್ಯೂಸಿಕ್ ಅಂಡ್ ಇದು ಮುಂದಿನ ಪ್ಲಾನ್ಸ್ ಎಲ್ಲ ಹೇಳಿದ್ರಿ. ಐ ಮೀನ್ ಐ ಆಮ್ ಓನ್ಲಿ ಗ್ರೇಟ್ಫುಲ್ ದಟ್ ಯು ಕೇಮ್ ಟು ದಿಸ್ ಶೋ and it was a nice talk. Yes, knowing you picking your brains and knowing you about your music, ನಿಮ್ಮ ಮ್ಯೂಸಿಕ್ ಹೇಗೆ ನಡೀತಾ ಇದೆ, ಏನ್ ಕತೆ ಅಂತ. ಅಂಡ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಬಂದಾಗ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಸೊ ಈಗ ಹೇಗಿರುವೆ ಅಂತ ಹೇಗಿರುವೆ ಅಂತ ಕೇಳ್ತಿದ್ದೆ. ಸೊ ಹೇಗಿರುವೆನ ಯಾವ್ದಾರ ಒಂದು ಬೇರೆ ತಾಳದಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಕಷ್ಟ. ನಾನು ಹಾಡಿ ಅಂತ ಹೇಳಲ್ಲ, ಐ ವುಡ್ ಓನ್ಲಿ ಸೇ ಇವಾಗ 4x4 ಅಲ್ಲಿ ಇದೆ, ತೀನ್ ತಾಳ ಅಥವಾ ಆದಿ ತಾಳ ಯಾವ್ದಾರ ತಗೋಬೋದು ನೀವು. ಬಟ್ ಇಫ್ ಗಿವನ್ ಅ ಚಾನ್ಸ್ ಅದಕ್ಕೊಂದು ಟ್ವಿಸ್ಟ್ ಕೊಡ್ಬೇಕು ಅಂತಂದ್ರೆ ಯಾವ ತಾಳ ಚೂಸ್ ಮಾಡ್ತೀರಾ? ಯಾವ ತಾಳ ಚೂಸ್ ಮಾಡ್ತೀರಾ? ನಾನ್ ತಬ್ಲಿಸ್ಟ್ ಆಗಿರೋದ್ರಿಂದ ನನಗೆ ಮ್ಯಾಕ್ಸ್ ಇದು 6-8 ದಾದ್ರಾ ಹೋಗ್ಬೋದು ಅನ್ಸುತ್ತೆ. ಹೌದೌದು, ಸಮ್ವೇರ್ ದೇರ್ ಇರಬಹುದು. ಏಕ್ತಾಲ್ ಇಸ್ ಅ ಡಿಫರೆಂಟ್ ಫೀಲ್ ಆಲ್ ಟುಗೆದರ್. ಬಟ್ ಅದೇ ನಂದು ಕಂಪೋಸಿಷನ್ಸ್ ಅಂದ್ರೆ ಕೇಳಬೇಕಾದ್ರೆ ಇಟ್ ವಿಲ್ ಬಿ ಸಿಂಪಲ್, ಬಟ್ ಅದನ್ನ ಹಾಡಿ ನೋಡಿದ್ರೆ ಇಟ್ ಹ್ಯಾವ್ ಐ ಮೇಕ್ ಶೋರ್ ದೇರ್ ಇಸ್ ಗುಡ್ ಮ್ಯೂಸಿಕ್ಯಾಲಿಟಿ ಇನ್ ದಟ್. ಸೊ ಆ ಥರ ವಿತ್ ಸಮ್ ವೆಸ್ಟರ್ನ್ ಇನ್ಫ್ಲುಯೆನ್ಸಸ್ ಆಲ್ಸೋ. ಸೊ ಚರಣದಲ್ಲಿ ಇಟ್ ಹ್ಯಾಸ್ ಅ ಲಾಟ್ ಆಫ್ ಹಾರ್ಮನೀಸ್. ಸೊ ಅಲ್ಲಿ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಬಂತು. ಬಟ್ ಬಿಲ್ಡಪ್ ಬಂದಾಗ ನಿನ್ನಲ್ಲೇ ನನ್ನನ್ನು ಕಂಡೆ, ಅಲ್ಲಿ ಐ ಸ್ಟಾರ್ಟ್ ಬ್ರಿಂಗಿಂಗ್ ಇನ್ ಗಮಕ ಸ್ವಲ್ಪ ಅಟ್ ಲೀಸ್ಟ್ ಅಲ್ಲಿ ಗೊತ್ತಾಗ್ಲಿ ಅಂತ. ಯಾ, ದಿಸ್ ಇಸ್ ಹೌ ನೈಸ್. ಬಿಫೋರ್ ಐ ಲೆಟ್ ಯು ಗೋ, ಆ ಸಾಂಗ್ ಒಂದ್ಸತಿ ಇನ್ನೊಂದ್ಸತಿ. ಓಕೆ. ಮೌನ ತಾಳದೆ ಈ ನಿನ್ನ ಗುಂಗಲೆ ಮಾತು ಮರೆತೆ ನಿನ್ನನ್ನೇ ಹಾಡಿದೆ ಹಾದಿ ಕಾಣದೆ
ಈ ಜೀವ ಸಾಗಿದೆ ಈ ಮನಸ್ಸು ನಿನ್ನನ್ನು ಸೇರಿದೆ ಹಾಳು ಹಗಲೇ ತಾರೆ ಕಂಡೆ ಲೋಕ ಮರೆತು ನಿನ್ನ ಹಿಂದೆ ಖೈದಿಯಾಗೋ ಆಸೆ ಹೊತ್ತು ಕಾದೆ ನಿಂತಲ್ಲಿಯೇ ನಿನ್ನಲ್ಲೇ ನನ್ನನ್ನು ಕಂಡೆ ನನ್ನಲ್ಲಿ ತೆರುವನ್ನು ತಂದೆ ನಿನಗಾಗಿ ಬಾಳ ಬಯಸಿದೆ ನಿನಗಾಗೆ ಕಡಲಾಗಿ ಕಾದೆ ನನ್ನಲ್ಲೇ ಕೊನೆಯನ್ನು ಬರೆದೆ ಈ ಜಂಬಬೇಕೆ ತುಣುಕನ್ನು ತೋರದೆ ಬೆಳಕು ಸುರಿದಾಗಿದೆ ಈ ಕಣ್ಣಾಲಿಯ ಮೇಲೆ ಸೋಕಿದೆ ಹೃದಯ ಹಗುರಾಗಿದೆ ಈ ಬಿಗುಮಾನದ ಜಾಲವು ಜಾರಿದೆ ಹೇಗಿರುವೆ Nice. Thank you. Okay. Yeah. Thank you, Shreyas. Thank you Thank for you coming so to much. this Blue Mic show. And Big FM ನಿಮಗೋಸ್ಕರ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದೆ ಅಂಡ್ ಐ ಆಮ್ ಹೋಪಿಂಗ್ ತುಂಬಾ ಮುಂದೆ ಸಾಗಲಿ ನಿಮ್ಮ ಪಯಣ ಈ ಇಂಡಿ ಆರ್ಟಿಸ್ಟ್ ಆಗಿ ಅಂಡ್ ಮೇ ಗಾಡ್ ಬ್ಲೆಸ್ ವಿತ್ ಆಲ್ ದಿ ಥಿಂಗ್ ದಟ್ ಯು ಹ್ಯಾವ್ ಡ್ರೀಮ್ಡ್ ಫಾರ್. Yes. And thanks once again for coming. Yes, thank you so much. And viewers, listeners, ಎಲ್ಲರೂ ಪ್ಲೀಸ್ ಅವ್ರನ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. ಯುವರ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಪ್ಲೀಸ್. It's at Shreyas Bira. ಶ್ರೇಯಸ್ ಬೀರಾವ್ ಅಂತ ಇದ್ದಾರೆ. ನನ್ನ ಹೆಸರು ಆಶ್ರಿತ್ ಬೀರಾವ್ ಅವ್ರ ಶ್ರೇಯಸ್ ಬೀರಾವ್. ಬೀರೋ ಶ್ರೇಯಸ್ ಅಂಡ್ ಆಶ್ರಿತ್ ಅಷ್ಟೇ. ಸೊ ಪ್ಲೀಸ್ ಫಾಲೋ ಮಾಡಿ. ಬಿಗ್ಲಾ ಬೆಂಗಳೂರನ್ನ ಫಾಲೋ ಮಾಡಿ. IamMusicBoy.ab ಅಂತ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಪ್ಲೀಸ್ ನನ್ನೂ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ಫುಲ್ ಇಂಟರ್ವ್ಯೂ ಬರುತ್ತೆ. ಪ್ಲೀಸ್ ನೋಡ್ತಾ ಇರಿ. ವಾಚ್ ಔಟ್ ಫಾರ್ ದಟ್ ಸ್ಪೇಸ್ ಆ್ಯಂಡ್ ಸಿ ಯು ಸೂನ್. See you. The Blue Mic.